ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. 1898 ಬೆಂಗಳೂರು ನಗರಕ್ಕೆ ಪ್ಲೇಗ್ ಮಹಾಮಾರಿ ಬರುತ್ತೆ. ಬೆಂಗಳೂರಿನಲ್ಲಿದ್ದ 3ನೇ ಒಂದು ಜನಸಂಖ್ಯೆಯನ್ನು ಕೊಂದುಬಿಡುತ್ತೆ. ಹಾಗೆ ಕಲ್ಕತ್ತೆಗೂ ಸಹ ಈ ಪ್ಲೇಗ್ ಮಹಾಮಾರಿ ಆಕ್ರಮಿಸಿಕೊಂಡಾಗ ಕಲ್ಕತ್ತೆಯಲ್ಲಿ ಬಡವರೇ ಹೆಚ್ಚು ಪ್ರಮಾಣದಲ್ಲಿ ಅಂದಿನ ದಿನಗಳಲ್ಲಿ ಇದ್ದ ಕಾರಣ ಜನ ನೊಣಗಳಿಗಿಂತಲೂ ಕಡಿಮೆಯಾಗಿ ಸಾಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಒಂದು ಸ್ಥಳ ಬಾಗ್ ಬಜಾರ್ ಅಂತ ಹೇಳಿ, ಆ ಬಾಗ್ ಬಜಾರಲ್ಲಿ ಬರೀ ಬಡವರೇ ಇರೋದು. ಆಗಿನ ಕಾಲದಲ್ಲಿ ಈ ಪ್ಲೇಗನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದು ಗೊತ್ತಿರಲಿಲ್ಲ. ಅವರಿಗೆ ಗೊತ್ತಿದ್ದದ್ದು ಏನಪ್ಪ ಅಂತ ಹೇಳ್ತಂದರೆ, ಪ್ಲೇಗ್ ಬಂದಾಗ ಮನೆಗೆ ಹೊಸದಾಗಿ ಸುಣ್ಣ ಹೊಡೆಸಬೇಕು, ಕ್ರಿಮಿನಾಶಕವನ್ನು ಎಲ್ಲಿ ಸಾಧ್ಯವೋ ಅಲ್ಲಿ ಸಿಂಪಡಿಸಬೇಕು. ಇದಿಷ್ಟೇ ಅವ್ರು ಮಾಡ್ತಾ ಇದ್ದಿದ್ದು. ಆದರೆ ಮನೆಗೆ ಹೊಸದಾಗಿ ಸುಣ್ಣ ಹೊಡಿಬೇಕು ಅಂದರೆ, ಕ್ರಿಮಿನಾಶಕ ಸಿಂಪಡಿಸಬೇಕು ಅಂದರೆ ಹಣ ಬೇಕು. ಆದರೆ ಆ ಬಡವರ ಬಳಿ ಅಷ್ಟು ಹಣ ಇರಲಿಲ್ಲ. ಹಾಗಾಗಿ ಈ ಪ್ಲೇಗ್ ತುಂಬ ಜನರನ್ನು ಕಾಡೋಕ್ಕೆ ಶುರುವಾಯಿತು. ಹೀಗೆ ಬಾಗ್ ಬಜಾರಲ್ಲಿ ಒಂದು ಬಡವನ ಮನೆ, ಅವನಿಗೆ ಪ್ಲೇಗ್ ಬಂದಿದೆ, ನಿತ್ರಾಣನಾಗಿದ್ದಾನೆ, ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮನೆಗೆ ಸುಣ್ಣವನ್ನು ಹೊಡೆಸಬೇಕಾಗಿದೆ. ಆದರೆ ಯಾರು ಸಹಾಯ ಮಾಡೋರು? ಯಾಕಂದರೆ ಎಲ್ಲ ಮನೆಗಳಲ್ಲೂ ಒಬ್ಬರು ಕಾಯಿಲೆ ಪೀಡಿತರಾಗಿದ್ದಾರೆ. ಯಾರೂ ಬರದೇ ಇದ್ದಾಗ ಹಾಗೆ ನರಳ್ತಾ ಇರ್ತಾನೆ. ಆಗ ಒಬ್ಬ ಬಿಳಿ ಹೆಂಗಸು ಅಲ್ಲಿಗೆ ಬರ್ತಾಳೆ. ಬಂದು ಕೇಳ್ತಾಳೆ, ಏನು ಸಮಸ್ಯೆ? ಮನೆಗೆ ಸುಣ್ಣ ಹೊಡಿಬೇಕು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಅಷ್ಟೇ ತಾನೇ, ನಾನು ಮಾಡ್ತೇನೆ ಅಂತ ಹೇಳಿ ಆ ಹೆಣ್ಣು ಮಗಳೇ ಮಾರುಕಟ್ಟೆಗೆ ಹೋಗಿ ಸುಣ್ಣ ಕೊಂಡ್ಕೊಂಬಂದು ಎಲ್ಲಿಂದೋ ಒಂದು ಏಣಿ ಸಂಪಾದನೆ ಮಾಡಿ ಇಡೀ ಮನೆಗೆ ಆಕೆಯೇ ಸುಣ್ಣ ಹೊಡಿತಾಳೆ. ಸುಣ್ಣ ಹೊಡೆದಾದ್ಮೇಲೆ ಕೀಟನಾಶಕವನ್ನು ತಂದು ಎಲ್ಲ ಕಡೆಗೂ ಸಿಂಪಡಿಸ್ತಾಳೆ. ಹಾಗೆ ಬಾಗ್ ಬಜಾರಲ್ಲಿ ಇದ್ದಂಥ ಬೇರೆ ಬೇರೆ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿ ಏನೇನು ಪರಿಹಾರ ಕಾರ್ಯವನ್ನು ಮಾಡಬೇಕೋ ಎಲ್ಲವನ್ನು ಒಬ್ಬಳೇ ಮಾಡ್ತಾಳೆ. ಯಾರ ಸಹಾಯವನ್ನು ಆಕೆ ನಿರೀಕ್ಷೆ ಮಾಡೋಲ್ಲ. ತ್ರಿಕರಣಪೂರ್ವಕ ಸೇವೆ ಅನ್ನೋದು ಏನಾದರೂ ಇದ್ದರೆ ಅದು ಈ ಮಹಿಳೆಯದ್ದು. ಒಂದು ಕಡೆ ಹಣದ ಕೊರತೆ ಉಂಟಾಗುತ್ತೆ ಆಕೆಗೆ, ಎಷ್ಟು ಅಂತ ಮಾಡಲಿಕ್ಕಾಗುತ್ತೆ. ಕೊನೆಗೆ ಒಂದು ಘಟ್ಟದಲ್ಲಿ ಪ್ರತಿದಿನ ಹಾಲು ತರಿಸ್ಕೊಂಡು ಕುಡಿತಾ ಇರ್ತಾಳೆ ಆಕೆ. ಆ ಹಾಲು ತರೋದನ್ನು ನಿಲ್ಲಿಸ್ಬಿಡ್ತಾಳೆ. ಆ ಹಾಲನ್ನು ಕೊಂಡ್ಕೊಳ್ಳೋಕ್ಕೆ ಏನು ಹಣ ಎತ್ತಿಟ್ಟಿದ್ರು ಅದನ್ನು ಈ ಬಡವರಿಗೆ ಬಳಸ್ತಾಳೆ. ಅವರು ಯಾರು ಅಂತ ಹೇಳ್ತಂದರೆ, ಸೋದರಿ ನಿವೇದಿತಾ. ವಿವೇಕಾನಂದ ಅವರಿಂದ ಪ್ರೇರಿತರಾಗಿ ನಿವೇದಿತಾ ಅವರು ಮಾಡಿದಂಥ ಕೆಲಸವನ್ನು ಭಾರತೀಯರೂ ಮಾಡಲಿಲ್ಲ ಆಗಿನ ಕಾಲದಲ್ಲಿ ಅನ್ನೋದನ್ನು ನಾವಿಲ್ಲಿ ಸ್ಮರಿಸ್ಕೋಬೇಕಾಗುತ್ತೆ. ಹಾಗಾಗಿ ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ಮಾತು ಏನಿದೆ ಅದು ಕೊನೆಯ ಪಕ್ಷ ನಿವೇದಿತಾ ಅವರ ಬದುಕಲ್ಲಿ ಅದು ನಿಜವಾಯಿತು, ಸಾರ್ಥಕವಾಯಿತು. ಇಂತಹವರು ನಮ್ಮ ದೇಶದಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದ್ದಾರಲ್ಲ, ನಾವು ಹೆಮ್ಮೆ ಪಡುವಂಥ ವಿಚಾರ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶುಭ. ನಾನು ತುಮಕೂರಿಂದ ಬಂದಿದ್ದೀನಿ. ನಾನು ಹೋಮ್ ಬೇಕರ್ ಆಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳಂತಂದರೆ ಚಲನಚಿತ್ರಗಳನ್ನು ನೋಡೋದು, ಚಲನಚಿತ್ರ ಗೀತೆಗಳನ್ನು ಕೇಳೋದು ಮತ್ತು ಪುಸ್ತಕಗಳನ್ನು ಓದೋದು, ಕಾದಂಬರಿಗಳನ್ನು ಓದೋದು ನನ್ನ ಹವ್ಯಾಸ ಆಗಿದೆ. ಶುಭ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಪಾವನಾ. ನಾನು RNS ಮೋಟರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸ ಬಂದುಬಿಟ್ಟು ಕತೆ ಕೇಳೋದು. ಪಾವನಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಪ್ರಿಯಾ ಬೇಬಿ. ನಾನು ಮೂಲತಃ ಮಡಿಕೇರಿಯವಳು. ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ನಾನು RNS ಮೋಟರ್ಸಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಚಿತ್ರವನ್ನು ಬಿಡಿಸುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ಧನ್ಯವಾದಗಳು. ಪ್ರಿಯಾ ಅವರಿಗೆ
ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ, ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಬತ್ತಿದ ಕೊಳವೆ ಬಾವಿಯಲ್ಲಿ ಉಕ್ಕಿದ ಗಂಗೆ, NJ ದೇವರಾಜರೆಡ್ಡಿ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ. ಮೊದಲ ಪ್ರಶ್ನೆ ಈಗ ಬಂದಿದೆ. 50 kg ತೂಕದ ಡೈಮಂಡ್ ಗಣಪನು ಯಾವ ನಗರದಲ್ಲಿ ಪೂಜೆಗೆ ಒಳಗಾದನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಮಂಗಳೂರು, ಮೈಸೂರು, ಧಾರವಾಡ, ರಾಮನಗರ. ಮೊದಲಿಗೆ ಪಾವನ, ಆನಂತರ ಶುಭ. ಮಂಗಳೂರು. ಮಂಗಳೂರು ಆಯ್ಕೆ 1. ಶುಭ ಮೈಸೂರು. ಮೈಸೂರು ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರಾಮನಗರ ಆಗಿತ್ತು. ಹುಬ್ಬಳ್ಳಿಯಲ್ಲಿ 6 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಈ ಡೈಮಂಡ್ ಗಣಪತಿಯನ್ನು ಮಾಡಿಸಿದ್ರಂತೆ. ಈ ಅಮೆರಿಕನ್ ಡೈಮಂಡ್ ಅಂತ ಏನು ಕರಿತೇವೆ, ಅಂತಹ ಅಮೆರಿಕನ್ ವಜ್ರಗಳಿಂದ ಇಡೀ ಗಣಪತಿಯನ್ನು ಮಾಡಿದಾರಂತೆ. ಅಂತಹ ಗಣಪತಿಯನ್ನು ತರಿಸಿ ಆತನಿಗೆ ಪೂಜೆಯನ್ನು ಮಾಡಿದ್ರಂತೆ. ರಾಮನಗರದಲ್ಲಿ ಇರುವಂಥ ನಾಡಪ್ರಭು ಕೆಂಪೇಗೌಡ ಮಿತ್ರ ಮಂಡಳಿ ಅವರು. ನೀರಿಗೆ ಹಾಕಿದ್ರೆ ಗಣಪತಿಯನ್ನು ಪೂಜೆ ಮಾಡಿದ ಮೇಲೆ ಗೊತ್ತಿಲ್ಲ, ಆ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಮುಂದಿನ ಪುಸ್ತಕ ದುಪ್ಪಟ್ಟು, ಸೂಟು ಬೂಟಿನ ರೈತನ ಪರಿಚಯ. ರಾಜಾರಾಮ್ ತಲ್ಲೂರ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ವಿಶ್ವ ಆರೋಗ್ಯ ಸಂಸ್ಥೆಯು ನೇಪಾಳವು ಯಾವ ರೋಗದಿಂದ ಮುಕ್ತವಾಗಿದೆ ಎಂದು ಘೋಷಿಸಿದೆ. ಆಯ್ಕೆಗಳನ್ನು ನೋಡೋಣ. ಪೋಲಿಯೋ, ಮಲೇರಿಯಾ, ರುಬೆಲ್ಲಾ, ಕ್ಷಯ. ಮೊದಲಿಗೆ ಬಜರುತ್ತಿದ್ದಾರೆ ಶುಭ, ಆನಂತರ ಪ್ರಿಯಾ. ಮಲೇರಿಯಾ. ಮಲೇರಿಯಾ. ಮಲೇರಿಯಾ ಆಯ್ಕೆ 2. ಹೇಳಿ ಪ್ರಿಯಾ. ರುಬೆಲ್ಲಾ. ರುಬೆಲ್ಲಾ ಆಯ್ಕೆ 3. ಉತ್ತರವನ್ನು ನೋಡೋಣ. ರುಬೆಲ್ಲಾ ಸರಿಯಾದ ಉತ್ತರ. ದುಪ್ಪಟ್ಟು ಎನ್ನುವ ಈ ಪುಸ್ತಕವನ್ನು ಪ್ರಿಯಾ ಅವರಿಗೆ ಕೊಟ್ಟಿದ್ದೇವೆ. ಈ ರುಬೆಲ್ಲಾ ಅನ್ನೋದು ವೈರಸ್ ಕಾಯಿಲೆ. ಈ ಕಾಯಿಲೆ ಯಾರಿಗೆ ಬಂದಿರುತ್ತೋ ಅವರು ಕೆಮ್ಮಿದಾಗ, ಸೀನಿದಾಗ ಆ ಎಂಜಲ ಹನಿಗಳಲ್ಲಿ ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಕೊರೋನಾ ಕಾಲದಲ್ಲಿ ನಾವೆಲ್ಲ ಕಲ್ತಿದ್ದೇವೆ, ಒಂದು ಸಲ ಸೀನಿದ್ರೆ ಅದು ಕನಿಷ್ಠ 3 ಅಡಿ ದೂರಗಳವರೆಗೆ ವ್ಯಾಪಿಸುತ್ತೆ ಅಂತ. ಹಾಗಾಗಿ ಯಾರಿಗಾದ್ರೂ ಈ ಥರ ನೆಗಡಿ, ಶೀತ ಇತ್ತು ಅಂದರೆ 3 ಅಲ್ಲ 6 ಅಡಿ ದೂರದಲ್ಲಿ ನಾವು ನಿಂತ್ಕೋಬೇಕು, ಹತ್ತಿರಕ್ಕೆ ಬರಬಾರ್ದು. ಬಂದರೆ ನಮಗೂ ಆ ಕಾಯಿಲೆ ಅಂಟಿಕೊಳ್ಳೋ ಸಾಧ್ಯತೆ ಇರುತ್ತೆ. ತಾಯಿಯಿಂದ ಮಗುವಿಗೆ ಈ ಕಾಯಿಲೆ ಹರಡುತ್ತೆ ರಕ್ತದ ಮೂಲಕ. ಅಂದರೆ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಮಗುವಿಗೆ ಈ ಸೋಂಕು ಬರುತ್ತೆ. ಹಾಗೆ ಬಂದಾಗ ಮಗುವಿಗೆ ಹುಟ್ಟುವಾಗಲೇ ಕಿವುಡುತನ ಇರಬಹುದು, ಕಣ್ಣು ಕಾಣದೇ ಇರಬಹುದು, ಹೃದಯ ವೈಪರೀತ್ಯಗಳಿರಬಹುದು, ಅಥವಾ ಆಟಿಸಮ್ ಅನ್ನೋ ಕಾಯಿಲೆ ಏನಿದೆ ಆ ಕಾಯಿಲೆ ಕಾಡಬಹುದು. ಮತ್ತು ಮುಂದಿನ ದಿನಗಳಲ್ಲಿ ಥೈರಾಯ್ಡ್ ಅಥವಾ ಡಯಾಬಿಟೀಸ್ ಕಾಯಿಲೆ ಬಂದರೂ ಬರಬಹುದು. ಅಂದರೆ ರುಬೆಲ್ಲಾ ಅನ್ನೋ ಕಾಯಿಲೆ ಬರಬಾರ್ದು. ಬರದೇ ಇರೋ ಹಾಗೆ ಲಸಿಕೆಗಳು ಸಿಗ್ತಾ ಇವೆ. ಆ ಲಸಿಕೆಗಳನ್ನು ನಾವು ತಗೋಬೇಕಾಗುತ್ತೆ. ನಮ್ಮ ದೇಶದಲ್ಲಿ ನಾವು ಸಾಕಷ್ಟು ರೋಗಗಳನ್ನು ನಿರ್ಮೂಲನ ಮಾಡಿದ್ದೇವೆ. ರುಬೆಲ್ಲಾವನ್ನು ಸಹ ನಿರ್ಮೂಲನ ಮಾಡುವ ಹಾದಿಯಲ್ಲಿ. ರುಬೆಲ್ಲಾ ಜೊತೆ ಕಾಲಾ ಅಜಾರ್ ಅಂತ ಉತ್ತರ ಪ್ರದೇಶ, ಬಿಹಾರ ಮುಂತಾದ ಕಡೆ ಇರ್ತಕ್ಕಂಥ ಕಾಯಿಲೆ, ಅದನ್ನು ಹಾಗೂ ಲೆಪ್ರಸಿ, ಕುಷ್ಠ ಈ ಕಾಯಿಲೆಯನ್ನು ಇನ್ನು ಕೆಲವು ವರ್ಷಗಳಲ್ಲಿ ಸಂಪೂರ್ಣ ನಿವಾರಣೆ ಮಾಡ್ತೇವೆ ಅನ್ನೋ ನಂಬಿಕೆ ವಿಜ್ಞಾನಿಗಳದ್ದು. ಮುಂದಿನ ಪುಸ್ತಕ ಬದುಕಿನ ಪ್ರತಿಬಿಂಬ, 108 ಕಿರುಗಥಾ ಬಿಂಬಗಳು. ವೆಂಕಟೇಶ್ MT ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹಿಮಗಿರಿ, ಉದಯಗಿರಿ ಇವು ಏನು? ಆಯ್ಕೆಗಳನ್ನು ನೋಡೋಣ. ನದಿಗಳು, ಹಡಗುಗಳು, ಉಪನಗರಗಳು, ವಿಮಾನಗಳು. ಮೊದಲಿಗೆ ಪ್ರಿಯಾ, ಆನಂತರ ಪಾವನ. ಉಪನಗರಗಳು. ಆಯ್ಕೆ 3. ಪಾವನ.
ನದಿಗಳು. ನದಿಗಳು ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹಡಗುಗಳು ಆಗಿತ್ತು. ಈ ಹಿಮಗಿರಿ ಉದಯಗಿರಿ ಅನ್ನೋದು ಸ್ವದೇಶಿ ನಿರ್ಮಿತ ಯುದ್ಧ ನೌಕೆಗಳು ಇವು. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಇವು ಲೋಕಾರ್ಪಣೆಗೆ ಒಳಗಾದವು. ಗಂಟೆಗೆ 52 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಂತೆ. ಡೀಸೆಲ್ನಿಂದಲೂ ಚಲಿಸುತ್ತೆ, ಗ್ಯಾಸಿಂದಲೂ ಚಲಿಸುತ್ತಂತೆ ಇದು. ಜೊತೆಗೆ ಈ ಹಡಗಲ್ಲಿ 2 ಹೆಲಿಕಾಪ್ಟರ್ಗಳನ್ನು ನಾವು ನಿಲ್ಲಿಸೋಕೆ ಅವಕಾಶ ಉಂಟಂತೆ. ಇದರ ಜೊತೆಗೆ ಪಿರಂಗಿಗಳು, ಟಾರ್ಪಿಡೋಗಳು, ನಾನಾ ರೀತಿಯ ಕ್ಷಿಪಣಿಗಳು ಎಲ್ಲವೂ ಒಳಗೊಂಡಿದೆಯಂತೆ. ಇದನ್ನು ನಮ್ಮ ದೇಶದ ವಿಜ್ಞಾನಿಗಳೇ ನಿರ್ಮಿಸಿದ್ದಾರೆ ಅನ್ನೋದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ಸಾಧ್ಯ ಸಿದ್ಧಿ ಲೇಖಕಿ BR ನಾಗರತ್ನ. ಪ್ರಶ್ನೆ: ಭೂಮ್ಯಾಂತರ್ಗತ ನಕ್ಷತ್ರಗಳ ಗುಹಾ ವ್ಯವಸ್ಥೆ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ವೈಟಮೋ ಕೇವ್ಸ್ ನ್ಯೂಜಿಲ್ಯಾಂಡ್, ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ, ಸ್ಯೋಜೋರ್ನ್ ಕೇವ್ಸ್ ಸ್ಲೋವೇನಿಯಾ, ಲೂರೆ ಕ್ಯಾವರ್ನ್ ಅಮೆರಿಕಾ. ಹೇಳಿ ಶುಭ. ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ. ಹೇಳಿಮ್ಮ ಪಾವನ. ಲೋರೋ ಕಾವನ್ ಅಮೆರಿಕಾ. ಲೂರೆ ಕ್ಯಾವರ್ನ್ ಅಮೆರಿಕಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವೈಟಮೋ ಕೇವ್ಸ್ ನ್ಯೂಜಿಲ್ಯಾಂಡ್ ಆಗಿತ್ತು. ಇಲ್ಲಿ ಭೂಮಿಯ ಒಳಗಡೆ ಗುಹೆ ಇದೆ. ಹಾಗೆ ಹೋಗ್ತಾ ಇದ್ದರೆ ಈ ಮೇಲುಗಡೆ ಸೂರು ಅಥವಾ ರೂಫ್ ಅಂತ ಏನು ಕರೀತೇವೆ, ಆ ರೂಫಿಂದ ಈ ಗ್ಲೋ ವರ್ಮ್ ಅಂತ ಒಂದು ಹುಳ, ಅದು ಜೋತು ಬಿದ್ದಿರುತ್ತೆ. ಆ ಗುಹೆಯಲ್ಲಿ ಬರುವಂಥ ಕೀಟಗಳು ಏನಿರುತ್ತೆ ಅದನ್ನು ಹಿಡಿದು ತಿನ್ನಬೇಕು. ಅದನ್ನು ನಡೆಯೋಲ್ಲ, ಒಂದೇ ಕಡೆಗೆ ಸ್ಥಿರವಾಗಿರುತ್ತೆ ಆ ಹುಳ. ಆದರೆ ತನ್ನ ಮೈಯಲ್ಲಿ ಏನು ಮಾಡುತ್ತೆ, ಬೆಳಕನ್ನು ಚೆಲ್ಲುತ್ತೆ ಮೈಯಿಂದ. ಅದಕ್ಕೆ ಗ್ಲೋವರ್ಮ್ ಅಂತ ಕರಿತೀವಿ. ಬೆಳಕನ್ನು ಚೆಲ್ಲಿದಾಗ ಆ ಬೆಳಕನ್ನು ನೋಡಿ ಹತ್ತಿರಕ್ಕೆ ಬರುತ್ತೆ ಹುಳ. ಆದರೆ ಇಡೀ ವರ್ಮ್ ಹುಳದ ಮೈ ತುಂಬ ಲೋಳೆ ಇರುತ್ತೆ. ಆ ಕೀಟ ಬಂದು ಕೂಡಲೇ ಲೋಳೆ ಗಂಟ್ಕೊಂಡ್ಬಿಡುತ್ತೆ, ನಂತರ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಹೀಗೆ ತನ್ನ ಹೊಟ್ಟೆ ಹೊರ್ಕೊಳ್ಳುತ್ತಂತೆ ಗ್ಲೋವರ್ಮ್ ಇದು. ಆದರೆ ರಾತ್ರಿಯ ಹೊತ್ತಲ್ಲಿ ಈ ಒಂದು ಸುರಂಗದಲ್ಲಿ ಹೋಗೋದೇ ಬಹುದೊಡ್ಡ ಅನುಭವ. ನಕ್ಷತ್ರಗಳು ತುಂಬಿರುವ ಆಕಾಶದ ಕೆಳಗೆ ಚಲಿಸುವ ಹಾಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾರೆ ನೋಡಿದವರು. ಮುಂದಿನ ಪುಸ್ತಕ ಹಿಮಲಹರಿ, ಎಸ್ ಮಂಜುನಾಥ್ ಬರೆದಂಥ ಪುಸ್ತಕ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಪ, ಸ, ಸ್ನೇ, ಗ, ತಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಏನೂ ಹೊಡೆದಿಲ್ವಾ? ಪರಿಸರ ಸ್ನೇಹಿ. ಉತ್ತರವನ್ನು ನೋಡೋಣ. ಯಾರು ಹೇಳಿದ್ರು? ಪರಿಸರ ಸ್ನೇಹಿ ಗೊತ್ತಾಯ್ತು. ಪರಿಸರ ಅಷ್ಟೇ ಗೊತ್ತಾಯಿತು. ಮುಂದೆ ಸ್ನೇಹಿ ಗೊತ್ತಾಯ್ತು, ಗಣಪತಿ ಗೊತ್ತಾಯ್ತು. ಹಾಂ. ಪರಿಸರ ಸ್ನೇಹಿ ಗಣಪತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಏಳ ಬಯಸಿದರಷ್ಟೇ ಬೆಳಗು, ಜೀವನ ಪ್ರೀತಿಯ ಬರಹಗಳು, ಆರತಿ ಪಟ್ರಮೆ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 68 ಕೂಡು 76, 84 ಕಳೆ 36, 12 ಗುಣಿಸು 14, 850 ಭಾಗಿಸು 10.
ಬಜರ್ ಒತ್ತಿದ್ದಾರೆ ಶುಭಾ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 440. 4 4 4 0. 4 4 0. ಹಾಂ. ಹೌದಾ? 4 4 0. ಪಾವನ ಮತ್ತು ಪ್ರಿಯಾ ಯಾರಾದರೂ ಲೆಕ್ಕವನ್ನು ಪೂರ್ಣಗೊಳಿಸಿದರೆ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಶುಭಾ ಅವರು ಈಗಾಗಲೇ ಉತ್ತರ ಕೊಟ್ಟಿರೋ ಕಾರಣ ಅವರು ಕೊಟ್ಟಂಥ ಉತ್ತರ ಸರಿಯಾ ತಪ್ಪ ನೋಡಬೇಕಾಗುತ್ತೆ. ಲೆಕ್ಕ ಆಗಿಲ್ಲ ಅಂದರೆ ಶುಭಾ ಅವರು ಕೊಟ್ಟಂಥ ಉತ್ತರ ಸರಿಯಾ ನೋಡೋಣ. ಒಂದು ಉತ್ತರ 144, 48, 168, 85. 445. ಮೊದಲೇ ಹೇಳೋಕ್ಕೇನಮ್ಮ, ಇಲ್ಲಿ ಉತ್ತರ ಬಂದ ಮೇಲೆ 445 ಅಂದರೆ ಹೇಗೆ? ನಾನು ಎಲ್ಲ ಲೆಕ್ಕಗಳಿಗೆ ಉತ್ತರ ಕೊಡುವಾಗ ನೀವು 445 ಅಂತ ಹೇಳಿಬಿಟ್ಟಿದ್ರೆ ಖಂಡಿತ ಪುಸ್ತಕ ಸಿಗ್ತಾಯಿತ್ತು. ಆದರೆ ಉತ್ತರ ಬಂದ ಮೇಲೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಪರಕಾಯ ಪ್ರವೇಶ, ರಾಧಾಕೃಷ್ಣ ಕಲ್ಚಾರ್ ಅವರು ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮಿರಿಯಾಲ ಅಪ್ಪಾರಾವ್, ನರೇನ್ ಗುರುಂಗ್, ನಾರಾಯಣ್ ಭೋಲೈಭಾಯ್, ನಿತಿನ್ ನೋಹ್ರಿಯಾ. ಹೇಳಿ ಮಾ ಪ್ರಿಯಾ. ಮೂರನೇದು ನಾರಾಯಣ್ ಭೋಲೈಭಾಯ್ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಶುಭ. ಮಿರಿಯಾಲ ಅಪ್ಪಾರಾವ್. ಮೊದಲನೇದು ಮಿರಿಯಾಲ ಅಪ್ಪಾರಾವ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಮಿರಿಯಾಲ ಅಪ್ಪಾರಾವ್ ಉತ್ತರ ಸರಿಯಾಗಿದೆ. ಪರಕಾಯ ಪ್ರವೇಶ ಎನ್ನುವ ಈ ಒಂದು ಪುಸ್ತಕವನ್ನು ಶುಭಾ ಅವರಿಗೆ ಕೊಟ್ಟಿದ್ದೇವೆ. ಮಿರಿಯಾಲ ಅಪ್ಪಾರಾವ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಅದು ಮರಣೋತ್ತರವಾಗಿ ದೊರೆತಿದೆ ಇವರಿಗೆ. ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸೇರಿದವರು. ಕಲಾ ಪ್ರಕಾರದಲ್ಲಿ ಈ ಪ್ರಶಸ್ತಿ ಬಂದಿದೆ ಅವರಿಗೆ. 50 ವರ್ಷಗಳ ಕಾಲ ಅವರು ಬುರ್ರಕಥಾ ಅಂತಕ್ಕಂಥ ಒಂದು ಕಲೆ ಏನಿದೆ ಅದನ್ನು ಜನಪ್ರಿಯಗೊಳಿಸ್ತಾರೆ. ಇವರ ವಿಶೇಷ ಏನು ಅಂದರೆ, ಇವರು ನಿಜಾಂ ಕಾಲದಲ್ಲಿ ಇದ್ದರು, ಸ್ವಾತಂತ್ರ್ಯ ಪೂರ್ವ ಹೋರಾಟ ಕಾಲದಲ್ಲೂ ಇದ್ದರು. ಈ ಬುರ್ರಕಥಾ ಮಾತಾಡ್ತಾ ಕತೆ ಹೇಳ್ತಾ ಮಧ್ಯ ಸ್ವಾತಂತ್ರ್ಯದ ವಿಚಾರಗಳು ತಂದುಬಿಡೋದು. ನಿಜಾಮ್ ಹೀಗೆ ಮಾಡ್ತಿದ್ದಾನೆ, ಇದು ಸರಿಯಾ, ನೀವು ಯಾಕೆ ತಿರುಗಿ ಬೀಳ್ತಾ ಇಲ್ಲ, ತಿರುಗಿ ಬೀಳಬೇಕು, ಬ್ರಿಟಿಷರು ಎಷ್ಟೆಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡ್ರೆ ಅವರು ಎಷ್ಟು ಹೊತ್ತು ತಾನೇ ನಮ್ಮ ಮುಂದೆ ನಿಲ್ಲಬಲ್ಲರು. ಹೀಗೆ ಪುರಾಣ ಕಥೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಥೆಗಳನ್ನು ಹೇಳಿಕೊಂಡು ಜನಜಾಗೃತಿ ಮಾಡ್ತಾ ಇದ್ದಂಥ ಕಲಾವಿದರು ಇವರು. ಹಾಗಾಗಿ ಇವರಿಗೆ ಪದ್ಮಶ್ರೀ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. ಮುಂದಿನ ಪುಸ್ತಕ ರಂಗ ಕೈರಳಿ ಎನ್ನುವ ಪುಸ್ತಕ. ಕಿರಣ್ ಭಟ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ವ, ರಿ, ತ, ಗೌ, ಗೆ, ದ, ರಿ, ಬಂ. ಬಜರಾಗಲೇ ಒತ್ತಿದ್ದಾರೆ ಶುಭಾ ಅವರು. ಉತ್ತರವನ್ನು ಕೇಳೋಣ. ತವರಿಗೆ ಬಂದ ಗೌರಿ. ತವರಿಗೆ ಬಂದ ಗೌರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ ಪಾವನ? ಪ್ರಿಯಾ ತವರಿಗೆ ಬಂದಿದ್ದಾರೆ. ಉತ್ತರವನ್ನು ನೋಡೋಣ. ತವರಿಗೆ ಬಂದ ಗೌರಿ ಉತ್ತರ ಸರಿಯಾಗಿದೆ. ರಂಗ ಕೈರಳಿ ಎನ್ನುವ ಈ ಒಂದು ಪುಸ್ತಕವನ್ನು ಶುಭಾ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಬಣ್ಣ ಬದಲಿಸುತ್ತದೆ ಎನ್ನಲಾದ ಜೀವಿ. ಆಶಯ ಊಟ. ಬಜರಾಗಲೇ ಒತ್ತಿದ್ದಾರೆ ಪ್ರಿಯಾ ಮತ್ತು ಶುಭಾ. ಪ್ರಿಯಾ ಊಸರವಳ್ಳಿ. ಶುಭಾ ಊಸರವಳ್ಳಿ. ಪಾವನ ಊಸರವಳ್ಳಿ. ಉತ್ತರವನ್ನು ನೋಡೋಣ. ಊಸರವಳ್ಳಿ ಉತ್ತರ ಸರಿಯಾಗಿದೆ. ಸುಮುಖ ಕಲಾ ಕವನ ಸಂಕಲನ ಆಶಾ ಕಿರಣ್ ಅವರು ಬರೆದಿರುವಂಥದ್ದು ಕೊಟ್ಟಿದ್ದೇವೆ. 2 ಉತ್ತರ. ಪ್ರಿಯಾ ಅವರಿಗೆ ಅವಕಾಶ ಸಿಗುತ್ತೆ. ಎರಡನೇದು ವಸತಿ. ಅಲ್ಲಲ್ಲ, ಅವರೇ ಹೇಳಬೇಕು. ವಸತಿ. ಯಾಕಂದರೆ ಒಂದು ಸರಿ ಉತ್ತರ ಕೊಟ್ಟ ಮೇಲೆ ಎರಡನೇ ಅವಕಾಶನ ಅವರಿಗೆ ಕೊಡ್ತೇವೆ. ಅವ್ರು ಕೊಡಲಿಲ್ಲ ಅಂದರೆ ತಾವು ಹೇಳ್ಬೋದು. ಹೇಳಿ ಪ್ರಿಯಾ. ವಸತಿ. ಹೌದಾ? ಹೌದು. ನೋಡೋಣ.
ಆಸರೆ. ಆಸರೆ. ಆಶ್ರಯ ಆಸರೆ. ಓಕೆ ಓಕೆ. ಊಟ. ವಸತಿ ಅಂದರೆ ಮನೆ ಇರೋದಕ್ಕೆ ಅನುಕೂಲ ಆ ರೀತಿ ಬರುತ್ತೆ. ಆಶ್ರಯ. ಇಲ್ಲಿ ಆಸರೆ ಆಸರೆ ಅಂತ ಇದೆ. ಆಶ್ರಯ ವಸತಿ ಓಕೆ. ಬರೋದಿಲ್ಲಮ್ಮ, ಅಷ್ಟು ಅರ್ಥ ಬರೋದಿಲ್ಲ. ಮೂರನೇ ಶಬ್ದಕ್ಕೆ ಕೊಡಿ, ಯಾರು ಬೇಕಾದರೂ ಕೊಡಿ. ಊಟ. ಮಲೆನಾಡು ಕಡೆ ಊಟಕ್ಕೆ ಈ ರೀತಿ ಹೇಳ್ಬೋದು. ಗೊತ್ತಾಗ್ತಾ ಇಲ್ವಾ? ಬವಣೆ. ಉತ್ತರವನ್ನು ನೋಡೋಣ. ಕವಳ. ಕವಳ. ಊಟ ಕವಳ. ಕವಳ. ಅನ್ನಕ್ಕೆ ಹಾಗೆಯೇ ಎಲೆಡಿಕೆ ಕವಳ. ಕವಳ. ಈ ಕವಳ ಅನ್ನೋ ಶಬ್ದಕ್ಕೆ ಎರಡು ರೀತಿಯ ಅರ್ಥಗಳು ಉಂಟು, ಎರಡು ಜನಪ್ರಿಯ ಅರ್ಥಗಳೇನೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಶುಭಾ ಅವರಿಗೆ ಸಿಗ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನಮೆದು ನಾರಂಗಿ ಎಂಬ ನುಡಿಗಟ್ಟಿನ ಅರ್ಥವೇನು? ಶಿಥಿಲವಾಗು, ಅನುಭವಿಯಾಗು. ಅನುಭವಿಯಾಗು. ಮುಂದಿನ ಪ್ರಶ್ನೆ. ಊಟ ಮಾಡು, ತಿನ್ನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಊಡು, ಸೂಡು. ಊಡು. ಮುಂದಿನ ಪ್ರಶ್ನೆ. ನಳ ಮಹಾರಾಜನನ್ನು ಕಚ್ಚಿ ವಿರೂಪಗೊಳಿಸಿದ ಹಾವು ಯಾವುದು? ಕಾರ್ಕೋಟಕ, ತಕ್ಷಕ. ಕಾರ್ಕೋಟಕ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ದತ್ತಕ ಮಗನಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಗಲು ಹೊತ್ತು ಹೊರಗೆ, ರಾತ್ರಿ ಹೊತ್ತು ಒಳಗೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ನಮೆದು ನಾರಂಗಿ ಅಂದರೆ ಶಿಥಿಲವಾದು. ನಮೆದು ನವೆಯುವುದು ಈ ಅರ್ಥದಲ್ಲಿ ಬರುತ್ತೆ. ಎರಡನೇ ಪ್ರಶ್ನೆಗೆ ಉತ್ತರ ಊಡು ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕಾರ್ಕೋಟಕ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ದತ್ತಕ ಮಗನಲ್ಲ, ಜಾಲಿಗಿಡ, ನೆರಳಲ್ಲ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಅಗುಳಿ. ಬಾಗಿಲಿಗೆ ಹಾಕ್ತೇವಲ್ವ, ಮಲಗುವಾಗ ಅಗುಳಿ ಹಾಕ್ತೇವೆ ರಾತ್ರಿ ಹೊತ್ತು, ಬೆಳಗ್ಗೆ ಹೊತ್ತು ತೆಗಿತೇವೆ ಅಂತ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಪಾವನ ಅವರಿಗೆ ಅವಕಾಶ ಬರ್ತಾ ಇದೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ನರಟಿಕೊಳ್ಳು ಎಂಬ ನುಡಿಗಟ್ಟಿನ ಅರ್ಥವೇನು? ಬೆಳವಣಿಗೆ ಇರು, ಬೆಳವಣಿಗೆ ಇಲ್ಲದಿರು. ಬೆಳವಣಿಗೆ ಇಲ್ಲದಿರು. ಮುಂದಿನ ಪ್ರಶ್ನೆ. ಕುಂದು ಕೊರತೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಊಣ, ಊರ್ಣ. ಊರ್ಣ. ಮೊದಲನೇದ, ಎರಡನೇದ? ಎರಡನೇದು. ಎರಡನೇದು. ಮೂರನೇ ಪ್ರಶ್ನೆ. ಕಾರ್ಕೋಟಕ ಕಚ್ಚಿ ವಿರೂಪನಾದ ನಳ ಯಾರಲ್ಲಿ ಕೆಲಸಕ್ಕೆ ಸೇರಿದ? ಋತುಪರ್ಣ, ಸಹಸ್ರಪರ್ಣ. ಸಹಸ್ರಪರ್ಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ದಂಡಿನಲ್ಲಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸೊಲ್ಲಾಪುರದ ಬೀಜವನ್ನು ಬಿತ್ತಬಹುದು, ಕೀಳೋಕೆ ಆಗೋಲ್ಲ. ಸೊಲ್ಲಾಪುರದ ಬೀಜ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ನರಟಿಕೊಳ್ಳು, ಬೆಳವಣಿಗೆ ಇಲ್ಲದಿರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ಊರ್ಣ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಋತುಪರ್ಣ ಆಗಿತ್ತು, ಸಹಸ್ರಪರ್ಣ ಅಂದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ದಂಡಿನಲ್ಲಿ ಸೋದರ ಮಾವನೇ. ಐದನೇ ಪ್ರಶ್ನೆಗೆ ಉತ್ತರ ಇದು ಬರೆಯೋದು. ಸೊಲ್ಲಾಪುರ ಅಂದರೆ ಸೊಲ್ಲು ಅಂದರೆ ಮಾತು, ಶಬ್ದ, ಭಾಷೆ ಈ ಒಂದು ಅರ್ಥದಲ್ಲಿ ಬರುತ್ತೆ. ಅದನ್ನು ಬಿತ್ತಬಹುದು, ಬರೀಬಹುದು, ಕೀಳಕ್ಕೆ ಆಗಲ್ಲ ಅಂತ ಈ ರೀತಿಯಾದ ಒಂದು ಕಲ್ಪನೆಗೆ ಅವಕಾಶ ಮಾಡಿಕೊಟ್ಟಿರುವಂಥ ಒಗಟು. ಎಷ್ಟು ಸರಿ ಉತ್ತರ ಕೊಟ್ರಿ? 2. ಎರಡಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಈಗ ಪ್ರಿಯಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ನರಪಿಳ್ಳೆ ಎಂಬ ನುಡಿಗಟ್ಟಿನ ಅರ್ಥವೇನು? ಸಾಮಾನ್ಯ ಮನುಷ್ಯ, ಅಸಾಧಾರಣ ಮನುಷ್ಯ. ಅಸಾಧಾರಣ ಮನುಷ್ಯ. ಮುಂದಿನ ಪ್ರಶ್ನೆ. ಶಕ್ತಿ, ಸಾಮರ್ಥ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಊರ್ಜ, ಊರ್ಣ. ಊರ್ಜ. ಮುಂದಿನ ಪ್ರಶ್ನೆ. ದಶಗ್ರೀವ ಎಂದರೆ ಯಾರು? ರಾವಣ, ಕುಂಭಕರ್ಣ. ರಾವಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ.
ದಾನಕ್ಕಿಂತ ಬೇರೆ ಯಾವುದೂ ಇಲ್ಲ. ದಾನಕ್ಕಿಂತ ಬೇರೆ ಯಾವುದೂ ಇಲ್ಲ. ಬೇರೆ ಯಾವುದೂ ಇಲ್ಲ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸುಂದರಿ ಹೆಣ್ಣು ಒಂದೇ ಕಣ್ಣು. ಸೂಜಿ. ಸೂಜಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ನರಪಿಳ್ಳೆ, ಸಾಮಾನ್ಯ ಮನುಷ್ಯ, ಅಸಾಧಾರಣ ಮನುಷ್ಯ ಅಂತ ಹೇಳಿದ್ರಿ. 2ನೇ ಪ್ರಶ್ನೆಗೆ ಉತ್ತರ ಊರ್ಜ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ರಾವಣ. ದಶಗ್ರೀವ ಅಂದ್ರೇನು? ದಶ ಅಂದರೆ 10, ಗ್ರೀವ ಅಂದರೆ ಎಲ್ಲರೂ ತಲೆ ಅನ್ಕೋತಾರೆ, ತಲೆ ಅಲ್ಲ. ಗ್ರೀವ ಅಂದರೆ ಹೆಚ್ಚು ಕಡಿಮೆ ಕುತ್ತಿಗೆ ಅನ್ನೋ ಅರ್ಥದಲ್ಲಿ ಪ್ರಯೋಗಿಸ್ತಾರೆ ಅದನ್ನು. ಉತ್ತರ ಸರಿಯಾಗಿ ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ ದಾನಕ್ಕಿಂತ ಅನ್ನದಾನ ಮೇಲು. 5ನೇ ಪ್ರಶ್ನೆ ಸೂಜಿ ಸರಿಯಾಗಿದೆ. 3 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶುಭ ಅವರಿಗೆ 4 ಪುಸ್ತಕ, ಪಾವನ ಅವರಿಗೆ 2 ಪುಸ್ತಕ ಹಾಗೂ ಪ್ರಿಯಾ ಅವರಿಗೆ 5 ಪುಸ್ತಕಗಳು ದೊರೆತಿವೆ. ಶುಭ ಅವರಿಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಪಾವನ ಅವರಿಗೆ 2 ಪುಸ್ತಕಗಳು ಸಿಗ್ತಾ ಇವೆ, ಸ್ವೀಕರಿಸಿ. ಅಭಿನಂದನೆಗಳು. ಪ್ರಿಯಾ ಅವರಿಗೆ 3, 2, 5 ಪುಸ್ತಕ ನಮಗೆ ಸಿಕ್ಕಿದೆ. ಅಭಿನಂದನೆಗಳು. ಚಂದ್ರನ ಮೇಲೆ ನೀರು ಇದೆ ಅನ್ನೋ ವಿಚಾರವನ್ನು ಮೊದಲ ಬಾರಿಗೆ ತಿಳಿಸಿದವರು ನಮ್ಮ ಭಾರತೀಯ ವಿಜ್ಞಾನಿಗಳು. ಆದರೆ ನೀರು ಅಂದ ಕೂಡಲೇ ನಮಗೆ ದ್ರವರೂಪದ ನೀರೇ ನೆನಪಿಗೆ ಬರುತ್ತೆ. ದ್ರವರೂಪದಲ್ಲಿ ಇಲ್ಲ, ಅದು ಘನ ರೂಪದಲ್ಲಿ, ಮಂಜಿನ ರೂಪದಲ್ಲಿ ಉಂಟು. ಈ ಧ್ರುವಗಳು ಇದೆಯಲ್ಲ, ದಕ್ಷಿಣ ಧ್ರುವ ಹತ್ರ ನಾವು ಸಂಶೋಧನೆ ಮಾಡಿರೋದು. ಅಲ್ಲಿರುವ ಕಮರಿಗಳು ಏನಿವೆ, ಕ್ರೇಟರ್ಸ್ ಅಂತ ಕರಿತೇವಲ್ಲ, ಆ ಕ್ರೇಟರ್ಸ್ ಕೆಳಗೆ ತಳಕ್ಕೆ ಇಳಿದ್ರೆ ಅಲ್ಲಿ ಚೆನ್ನಾಗಿ ಸಿಗುತ್ತಂತೆ ನೀರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.